ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಅಂತ. ಇವತ್ತು ನಾನು ಮೊದಲನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಕೊಡಿ ಅಂತ ಕೇಳಲು ಬಯಸ್ತೇನೆ. ಮೋಸ್ಟ್ಲಿ ಇದು ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಮಾಡ್ತಾ ಇರೋದು ವ್ಲಾಗು. ಇವತ್ತು ನಾವು ಜಾಪನೀಸ್ ರೆಸ್ಟೋರೆಂಟ್, ಹೆಸರು ಹಯಾಶಿ ಅಂತ ಹೇಳಿ, ಅಲ್ಲಿ ಬೊಫೆಟ್ಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸು. ನೆಕ್ಸ್ಟು ರೆಸ್ಟೋರೆಂಟ್ ಹೇಗಿರುತ್ತೆ, ಅಲ್ಲಿ ಏನೇನು ತಿಂತೀವಿ ಅಂತ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ಐ ವಿಲ್ ಬಿ ಶೋಯಿಂಗ್. ಈಗ ಇದೇ ರೆಸ್ಟೋರೆಂಟು ಹಯಾಶಿ ಅಂತ. ಇವಾಗ ಬಂದಿದ್ದೀವಿ, ಇದ್ರೊಳಗಡೆ ಎಂಟ್ರಿ ತೊಗೊಳ್ಳೋಣ, ಏನಾಗುತ್ತೆ ಅಂತ ಮುಂದೆ ತೋರಿಸ್ತೀನಿ. ಟೈಮ್ ನೋಡಿ, ಇದೇ ಹಯಾಶಿ ರೆಸ್ಟೋರೆಂಟು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ವಿ ವಿಲ್ ಟೇಕ್ ದ ಬೊಫೆಟ್. ಇವಾಗ ಬೊಫೆಟ್ ತೊಗೊಂಡು ನಾವು ನಮ್ಮ 3 ಜನ ಫ್ರೆಂಡ್ಸು ಎಲ್ಲ ತಿಂತೀವಿ. We have buffet, right? Yeah. Drink a water. Drink. I'll go with water. I will go with water. ನಾವು ತೊಗೊಂಡ್ವಿ. $57 ಆಯಿತು 3 ಜನಕ್ಕೆ. ಇದು ಎಕ್ಸ್ಟ್ರಾ ಗಿಫ್ಟ್ ಕೊಡ್ತಾರೆ, ಅದು ಒಯ್ತಾ ತೊಗೊಳ್ಳೋದು. ಇವಾಗ ಬೇಡ, ಇಲ್ಲಿ ಇಡೋಣ. ಫಾಲೋ ಮಾಡಿ ನಮ್ಮ ಹಿಂದೆ. ಇವಾಗ ಶುರು ಮಾಡೋಣ. ಇವಾಗ ಹೋಗಿ ಬರ್ತಾ ಇರೋದೆ ತಿನ್ಕೊಂಡು. ಹಾಂ, ವಿಲ್ ಸ್ಟಾರ್ಟ್ ರೈಟ್. ನಾವು ಇವಾಗ ತಟ್ಟೆ ತೊಗೊಳ್ತಿದ್ದೀವಿ. ಇಲ್ಲಿ ನೋಡಿ ಊಟಗಳು ಹೆಂಗಿದೆ. ಜೆಲ್ಲಿಗಳಿದೆ, ಮೋಸ್ಟ್ಲಿ ಪಪ್ಪಾಯದಿಂದ ಮಾಡಿರ್ತಾರೆ ಏನೋ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ನಿಮಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ಗಳಿದೆ, ಇಲ್ಲೇ ತಿನ್ಬಿಟ್ರೆ ನೋಡಿ. ಎಲ್ಲ ರೆಕಾರ್ಡ್ ಮಾಡ್ತದೆ. ನೋಡಿ ಇಲ್ಲಿ ಎಲ್ಲ ಫ್ರೂಟ್ಸ್ ಇದೆ, ತುಂಬ ಚೆನ್ನಾಗಿದೆ. ನೀವು ಬಂದಾಗ ಬನ್ನಿ ತಿನ್ನಿ. Bro, it's very nice, bro. Yeah, you for it. We'll go with non-veg first. We'll go and eat non-veg first. ನಮ್ಗೆ ಇದೆಲ್ಲ ಬರೋಲ್ಲ, ಇದೆಲ್ಲ ಕೊನೆಗೆ ನಾವು. ನೋಡಿ, ಇದು ನಾವು ಬರೀ ಚಿಕನ್ ಐಟಮ್ಸ್ ಮಾತ್ರ ತಿಂತೀವಿ. ಇದೇನು ಅಂತ ಗೊತ್ತಿಲ್ಲ ಆ ಕಡೆ. ನೋಡಿ, ಈಗ ಬೊಫೆಟಲ್ಲಿ ಹೋಗಿ ಎಲ್ಲದನ್ನು ತೊಗೊಬಂದಿದ್ದೀವಿ. ಆಲ್ರೆಡಿ ಆ ಪ್ಲೇಟ್ ಎಂಟಿ ಆಗಿದೆ. ಇಲ್ಲಿ ವ್ಲಾಗ್ ಮಾಡೋದಕ್ಕಿಂತ ಊಟ ಮುಖ್ಯ ಅಂದ್ಬಿಟ್ಟು ಅರ್ಧ ವ್ಲಾಗಿಗೆ ನಿಲ್ಲಿಸಿದ್ವಿ, ಅದಕ್ಕಾಗಿ ಕ್ಷಮಿಸಿ. ಇದು ಸೂಪ್ ಬೌಲು, ಆದರೆ ಬೊಫೆಲೋ ಚಿಕನ್ ಇದೆ ಒಳಗಡೆ. ಬೊಫೆಲೋ ಚಿಕನ್ ಅಂದರೆ ಬೊಫೆಲೋ ಹಾಕಿರ್ತಾರೆ ಅಂದ್ಕೋಬೇಡಿ, ಮಾಮೂಲಿ ಚಿಕನ್ನೇ. ಅದಕ್ಕೆ ಯಾವುದೋ ಸಾಸ್ ಹಾಕ್ತಾರೆ. ಇದೆಲ್ಲ ಚಿಕನ್ನೇ. ಇದು ಪೈನಾಪಲ್ ಚಿಕನ್ನು, ಇದು ಸೆಸಿಮೆ ಚಿಕನ್ನು, ಇದು ಸಾಲ್ಮನ್ ಅಂತಾರೆ ಫಿಶ್ಶು. ಇದಿಲ್ಲಿ ಕಾಸ್ಟ್ಲಿ ಫಿಶ್ಶು, ಇಂಡಿಯಾದಲ್ಲಿ ಅಷ್ಟು ಸಿಗಲ್ಲ, ರೇರು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಟೇಸ್ಟ್ ಏನು ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಹಸಿ ಥರ ಇದೆ. ನಮ್ಗೆ ಇಷ್ಟ ಆಗಲ್ಲ. ನಮಗೇನಿದ್ರು ಕಬಾಬು ಮತ್ತು ಗೌಡ್ರ ಮನೆ ಊಟನೇ ಸರಿ, ಅಷ್ಟೇ. ನೆಕ್ಸ್ಟ್ ಇವಾಗ ತಿರ್ಗಾ ಹೋಗ್ತೀವಿ ಒಳಗಡೆ, ಏನೇನಿದೆ ಅಂತ ಕರ್ಕೊಂಡು ಹೋಗ್ತೀವಿ. ಇದು ನೋಡೋಣ, ಇದರ ಹೆಸರು ಪೈನಾಪಲ್ ಚಿಕನ್ ಅಂತ. ಇದು ನೋಡಿ, ಟೇಸ್ಟ್ ನೋಡಿಲ್ಲ, ಪೈನಾಪಲ್ ಥರ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ. ಫುಲ್ ಸ್ವೀಟ್ ಇದೆ. ನಮಗೆಲ್ಲ ಇದು ಬಂದ್ರೂ ಓಕೆ. 10ಗೆ ಒಂದು 7 ರೇಟಿಂಗ್ ಕೊಡ್ಬೋದು ಇದಕ್ಕೆ. ಅಷ್ಟೇ. ನೆಕ್ಸ್ಟು ಇನ್ನೂ ಬೇರೆ ಐಟಮ್ಸ್ಗಳಿದೆ, ಕರ್ಕೊಂಡು ಹೋಗ್ತೀನಿ. ಆಕ್ಟೋಪಸ್ ಇದೆ, ಅದು ನಾ ತಿನ್ನಲ್ಲ, ನನ್ನ ಫ್ರೆಂಡ್ಸ್ ಒಬ್ಬ ಇದ್ದಾನೆ, ಅವ್ನ ಕೈಲಿ ತಿನ್ನಿಸ್ತೀನಿ. ಜಾಪನೀಸ್ ರೆಸ್ಟೋರೆಂಟು.
ಇದು ಎಲ್ಲ ಸ್ಟಾರ್ಟರ್ಸು ಮತ್ತು ಸ್ವೀಟ್ಸು, ಎಗ್ ಮತ್ತು ಸಲಾಡ್ ಇದೆ ಈ ಕಡೆ. ನಾವು ಈ ಕಡೆ ಹೋಗಲ್ಲ ಇವಾಗ. ಇಲ್ಲಿ ಚಿಕನ್ನು, ಸೂಪ್ಸು, ಇದೊಂದು ವೆಜ್ ಇದೆ, ಅದೊಂದು ಕಾರ್ನ್ ಇದೆ. ಇದೆಲ್ಲ ಒಂದು ಸ್ವಲ್ಪ ಸ್ವೀಟ್ ಐಟಮ್ ಇದೆ. ಕ್ರ್ಯಾಬ್ ಮೀಟ್ ಅಂತ ಇದೆ, ಬಟ್ ನನಗಿದೇನು ಅಷ್ಟು ಇಷ್ಟ ಆಗಲ್ಲ. ಬಟ್ ಪ್ರೈಸ್ ಇದೊಂದು ಸ್ವಲ್ಪ ಚೆನ್ನಾಗಿ ಏನಾದ್ರು ಇರಬಹುದು ಅಂತ ಒಂದೆರಡು ಪೀಸ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದು ಕ್ರ್ಯಾಬ್ ಮೀಟ್ ಅಂತಿದೆ. ಇದು ನಮ್ಮ ಕಡೆ ಸಿಗುವಂಥ ನಳ್ಳಿ ಅಲ್ಲ, ಇದು ಏನೋ ಪ್ರೊಸೆಸ್ ಮಾಡಿರ್ತಾರೆ. ಬಟ್ ನಿಮಗೋಸ್ಕರ ಒಂದು ಸ್ವಲ್ಪ ಟೇಸ್ಟ್ ತೊಗೋತಾ ಇದ್ದೀನಿ. ಇದೇನೋ ಇದೆ ಎನ್ಚಿಲಾಡ ಅಂತ. ನಮಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಅಷ್ಟು ಇಷ್ಟ ಇಲ್ಲ ನಮ್ಗೆ ಈ ಥರ ಎಲ್ಲ ಟ್ರೈ ಮಾಡೋದಕ್ಕೆ ಫುಡ್ಡು. ಗಾರ್ಲಿಕ್ ಬ್ರೆಡ್ ಇದೆ. ಇದು ಮತ್ತು ಸಾಸ್ ತೊಗೊಂಡು ತಿನ್ಬೋದು. ಬಟ್ ಇವಾಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ವೆಜ್ ಫ್ರೈಡ್ ರೈಸ್ ಇದೆ. ಆಮೇಲೆ ಇಲ್ಲಿ ವೆಜ್ಜಿ ಫ್ರೈಡ್ ರೈಸ್ ಇದೆ. ಇಲ್ಲಿ ವೆಜ್ಜಿ ಫ್ರೈಡ್ ರೈಸ್ ಅಂತ ಅಂದರೆ ಎಗ್ ಕೂಡ ಹಾಕ್ತಾರೆ. ಇಲ್ಲಿವರೆಗೆ ಎಗ್ ಅಂದರೆ ವೆಜ್ ಅಂತ, ಚಿಕನ್ ಅಂದರೂ ಸಮ್ಟೈಮ್ಸ್ ವೆಜ್ ಅಂತಲೇ ಅನ್ಕೋತಾರೆ ಇವರು, ಅದಕ್ಕೆ ವೆಜ್ ಅಂತ. ಇದು ಮಾಮೂಲಿ ಶಾವಿಗೆ, ರೈಸ್ ನೂಡಲ್ಸ್ ಅಂತ ಕರೀತಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಇದೆಲ್ಲ ರಿಸ್ಕು. ಇದು ಬೀಫ್ ಇದೆ, ಚಿಕನ್ ಇದೆ, ಬಟ್ ನಾವು ಅದನ್ನು ಯಾವುದನ್ನು ಮುಟ್ಟಲ್ಲ. ಚಿಕನ್ ತಿಂತೀವಿ, ಬಟ್ ಇವಾಗ ಬೇಡ, ನಾನು ಅದು ಆಲ್ರೆಡಿ ತಿಂದಿದ್ದೆ. ಇಲ್ಲಿ ನೋಡಿ, ಇದು ಮೇನ್ ಐಟಮ್ ಬಂತು, ಕಾಫಿಶ್ ಅಂತ. ಸೀಗಡಿ ಇದ್ದಂಗಿದೆ ನೋಡಿ. ಟ್ರೈ ಮಾಡ್ತೀನಿ ಅಂದರೆ ತಿನ್ಬೋದು ನೀವೆಲ್ಲ, ಬಟ್ ನನಗಂತೂ ಇದು ಇಷ್ಟ ಇಲ್ಲ. ನಮಗೆ ಇಲ್ಲಿ ನೋಡಿ, ಇದು ಮ್ಯೂಸಿಲ್ಸ್ ಇದೆ. ಮ್ಯೂಸಿಲ್ಸೂ ನನಗೆ ಅಷ್ಟು ಇಷ್ಟ ಇಲ್ಲ. ಇದು ಬೇಡ. ಇಲ್ಲಿ ಮಶ್ರೂಮ್ ಇದೆ ನೋಡಿ, ಇದೊಂದು ತಿನ್ಬೋದು. ಇದಕ್ಕೆ ಇದೊಂದು ಪೀಸ್ ಅಂತ ತೊಗೋತೀವಿ. ಇದು ಶ್ರಿಂಪ್ ಇದೆ. ಇದು ನನ್ನ ಪ್ರಕಾರ ಮೋಸ್ಟ್ಲಿ ಫುಲ್ ಬೆಂದಿಲ್ಲ ಅನಿಸುತ್ತೆ, ಬಟ್ ರಿಸ್ಕ್ಗೆ ತೊಗೊಳ್ಳೋಣ, ಹೆಂಗಿರುತ್ತೆ ನೋಡೋಣ. ಇದು ಪೈನಾಪಲ್ ಚಿಕನ್ ಅಂತ, ಸ್ವೀಟ್ ಇರುತ್ತೆ, ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಿ, ಬೇಡ. ಬಟ್ ಅಲ್ಲಿ ನೋಡಿ, ಬಟ್ ಈ ಕಡೆ ಬನ್ನಿ, ಇಲ್ಲೊಂದು ಮೇನ್ ಐಟಮ್ ಇದೆ, ಆಕ್ಟೋಪಸ್ಸು. ನೋಡಿ ಇಲ್ಲಿ ಎಲ್ಲ ಕಾಣಿಸ್ತಿದೆ ಅನಿಸುತ್ತೆ. ಆಕ್ಟೋಪಸ್ದು ತಲೆ ಎಲ್ಲ ಇದನ್ನೆಲ್ಲ ತಿಂತಾರೆ ಇವರು. ನನಗಷ್ಟು ಇಷ್ಟ ಇಲ್ಲ, ಇದು ನೋಡಿದ್ರೇ ಒಂಥರ ಆಗ್ತಿದೆ. ಬಟ್ ನನ್ನ ಫ್ರೆಂಡ್ಸಿಗೆ ತಿನ್ನೋದಕ್ಕೆ ಟ್ರೈ ಮಾಡಬಹುದು, ಬಟ್ ನಾನು ಈ ಪ್ಲೇಟಲ್ಲಿ ಹಾಕ್ಕೊಳ್ಳಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬಂದು ತಿನ್ನಿಸ್ತೀನಿ ಅವನಿಗೆ. ಕೊನೆವರೆಗೂ ವಿಡಿಯೋ ನೋಡಿ. ವಿ ವಿಲ್ ಬಿ ಈಟಿಂಗ್ ದಟ್ ಆಕ್ಟೋಪಸ್. ಇದು ಮಾಮೂಲಿ ಚಿಕನ್ನು, ಇದೆಲ್ಲ ನಾವು ತಿನ್ನಲ್ಲ. ನೋಡಿ, ಇದು ಸಾಲ್ಟೆಡ್ ಶ್ರಿಂಪ್ ಅಂತ. ಶ್ರಿಂಪ್ನ ಬೇಯಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ಟಿರ್ತಾರೆ. ಇದು ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಪೇರ್ ರಿಬ್ಸ್, ಇದು ಪೋರ್ಕು. ಇದು ಎಗ್ ರೋಲು, ಟ್ರೈ ಮಾಡಬಹುದು, ನೋಡೋಣ. ಇದು ಕ್ರ್ಯಾಬ್ ರೇಗೋನ್ ಅಂತ ಇದೆ, ಗೊತ್ತಿಲ್ಲ, ಬಟ್ ಆದರೂ ಒಂದು ಟ್ರೈ ಮಾಡ್ತೀನಿ. ಫ್ರೈಡ್ ಫಿಶ್ ಇದೆ. ಇದು ತಿಲಾಪಿಯಾ ಅಂತ. ನಮ್ಮ ಕಡೆ ಜಿಲೇಬಿ ಯಾವ ಮೀನು ಸಿಗುತ್ತೆ ಅದೇ ಮೀನಿದು. ಟ್ರೈ ಮಾಡ್ಬೋದು, ಒಂದು ಟ್ರೈ ಮಾಡೋಣ. ಇದು ಆಲ್ರೆಡಿ ಟ್ರೈ ಮಾಡಿದೆ, ಚೆನ್ನಾಗಿರಲಿಲ್ಲ. ಇದು ನೆಕ್ಸ್ಟು ಶ್ರಿಂಪು ಬಟರ್ಫ್ಲೈ ಅಂತ ಅಂದ್ಬಿಟ್ಟು ಇತ್ತು, ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇದೇನು ಅಂತ ಗೊತ್ತಿಲ್ಲ. ನಳ್ಳಿ ಇದೆ ಇಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ, ಇದು ತೊಗೊಳ್ಳೋಣ. ಇದು 2 ತೊಗೊಂಡಿದ್ದೀನಿ, ನೋಡೋಣ ಇದು ತಿನ್ನೋದು ಹೇಗೆ ಅಂತ. ಇಲ್ಲಿ ಸಾಸೇಜ್ ಇದೆ. ಸಾಸೇಜ್ ಅಂದರೆ ಹಂದಿ ಅನ್ಕೋತೀನಿ. ಸಾಸೇಜ್ ಅಂದರೆ ಇಲ್ಲ, ಸಾಸೇಜ್ ಅಂದರೆ ಮೋಸ್ಟ್ಲಿ ಹಂದಿನೇ ಅಂತ ಅನ್ಕೋತೀನಿ. ಇದನ್ನು ನಾವು ತಿನ್ನಲ್ಲ. ಪೊಟೆಟೊ ನಮಗೆ ಬೇಡ. ಇದು ಪೋರ್ಕು ನಮ್ಗೆ ಅಷ್ಟು ಇಷ್ಟ ಇಲ್ಲ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೋಡಿ, ಇದು ಫ್ರೈಡ್ ಪ್ಲ್ಯಾಂಟೀನ್ ಅಂತ. ಇದು ಬೆಂಡೆಕಾಯಿ, ಇದೊಂದು ತೊಗೊಬಿಡೋಣ.
ಅಷ್ಟೇ. ಮೋಸ್ಟ್ಲಿ ಪ್ಲ್ಯಾಂಟಿನ್ ಅಂದರೆ ಬಾಳೆಕಾಯಿ ತೊಗೋಬೋದು, ಬಟ್ ನಾವಿದು ತಿನ್ನಲ್ಲ, ಆಲ್ರೆಡಿ ಲೋಡ್ ಆಗಿಬಿಟ್ಟಿದೆ. ಬನ್ನಿ ಇವಾಗ ಇಷ್ಟನ್ನು ಟ್ರೈ ಮಾಡೋಣ. ನೋಡಿ ಇವಾಗ ನನ್ನ ಪ್ಲೇಟಲ್ಲಿ ಎಲ್ಲ ಇದೆ, ಎಲ್ಲ ಐಟಮ್ಸು ಇದೆ. ಅಟ್ ಲಾಸ್ಟ್ ಎಲ್ಲ ಸ್ವೀಟ್ ಐಟಮ್ಸ್ ಈ ಕಡೆ ಇದೆ. ಕೊನೆಗೆ ಇಲ್ಲಿ ಬಂದು ಸ್ವೀಟು, ಮೆಲನ್ನು, ನಿಂಬೆಹಣ್ಣು, ಆರೆಂಜು, ಆಮೇಲಿಂದ ಇಲ್ಲಿ ಯಾವುದೋ ಹೊಸ ಸ್ವೀಟ್ ಇದೆ, ಕಸ್ಟರ್ಡ್ ಎಲ್ಲ ಇದೆ. ಇದನ್ನೆಲ್ಲ ತಿನ್ಬೋದು. ಇನ್ನೊಂದು 20 ಮಿನಿಟ್ಸ್ ಇದೆ ನಮಗೆ ಫಿಲ್ ಮಾಡೋಕ್ಕೆ. ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಡೆಸರ್ಟ್ ಇದೆ, ಲಾಸ್ಟು ಫೈನಲ್ಲು ಟಚ್ಚು. ಇಲ್ಲಿ ನೋಡಿ ಸುಶೀಸ್ ಇದೆ. ಈ ಕಡೆ ನೀವು ರೆಕಾರ್ಡ್ ಮಾಡಪ್ಪ, ನನ್ನ ಕಡೆ. ಅದು ಕಂಪ್ಲೀಟ್ ಡೆಸರ್ಟ್ ಅಲ್ವಾ? ಎಲ್ಲಿ ಪ್ಲೇಟಲ್ಲಿ? ನೋಡಿ ಬಿಸ್ಕೆಟ್ ಇದೆ, ಇದು ಬಾದಾಮ್ ಬಿಸ್ಕೆಟು, ಪೀನಟು, ಬಾದಾಮ್ ಅಲ್ಲ, ಕೇಕ್ ಇದ್ದಂಗಿದೆ. ತೊಗೊಳ್ಳೋಣ, ನೀವು ತಗೋತಾ ಇದ್ದೀನಿ. ಇದು ಬೆಣ್ಣೆ ಬಿಸ್ಕೆಟು. ನೆಕ್ಸ್ಟ್ ಇದು ಕೋಕೋನಟ್ ಬಿಸ್ಕೆಟ್ ಕಂಡಂಗೆ ಕಾಣ್ತೈತೆ, ಬಟ್ ಕೋಕೋನಟ್ ಬಿಸ್ಕೆಟ್ ಅಲ್ಲ, ಸಮ್ ಕೇಕ್ ಇದು. ಇದು ಹಾರ್ಡ್ದು ಲಿಟಲ್ ಹಾರ್ಟ್ಸ್ ಥರ ಇದೆ, ಏನೋ ಒಂದು ಗೊತ್ತಿಲ್ಲ. ಇದು ಕೇಕು ಥರ ಇದೆ, ಮ್ಯಾಶ್ ಮೆಲೋ ಅನಿಸುತ್ತೆ ಮೋಸ್ಟ್ಲಿ. ಇದು ಗೊತ್ತಿಲ್ಲ, ಚೆನ್ನಾಗಿಲ್ಲ ಅಂತ. 3 ತೊಗೊಬಿಡೋಣ. ಅಯ್ಯೋ ಆರೋಯ್ತು, ಅಯ್ಯೋ ಇದೊಂದು ಆರೋಯ್ತು. ಇದು ಆಮೇಲೆ ಎಸ್ಬಿಡೋಣ, ತೊಗೊಬಿಡೋಣ. ಅಲ್ಲಿ ಡಸ್ಟ್ಬಿನ್ ಇದ್ದಾಗ ಎಸ್ಬಿಡ್ಬೋದು. ಎಲ್ಲ ತೊಗೊಬಂದ್ಬಿಟ್ಟಿದ್ದೀವಿ, ಅಂಗಡಿಲಿ ಇರೋದು. ಇವಾಗ ತಿನ್ನೋದನ್ನು ಬಾಕಿ ತಿಂದಿದ್ದು. Okay, I'm eating. ಇವಾಗ ನೋಡಿ ಇವನು ಆಕ್ಟೋಪಸ್ ತಿಂತಾ ಇದ್ದಾನೆ. ಅವಾಗ ಹೇಳಿದ್ವಲ್ಲ ಆಕ್ಟೋಪಸ್ ತೋರಿಸ್ತೀವಿ ಅಂತ. ಇವಾಗ ನೋಡಿ ನನ್ನ ಫ್ರೆಂಡ್ ಆಕ್ಟೋಪಸ್ ತಿಂತಾ ಇದ್ದಾನೆ. This is the octopus. ನೋಡಿ ಅವ್ನು ತಿಂತಾ ಇದ್ದಾನೆ ನೋಡಿ. There are wonder kills for this. So I'm going to have my octopus. ಮಾತೇ ಇಲ್ಲ, ಮಾತೆ ಶಾಸನ ಥರ ಹುಡುಗ ಫುಲ್ ಸೈಲೆಂಟ್ ಆಗಿಬಿಟ್ಟವನೆ. ಮಾತೇ ಬರ್ತಾ ಇಲ್ಲ. ತಿಂದಿರೋದೆಲ್ಲ ಈಚೆ ಬರುತ್ತೋ ಏನೋ, ಕಾಯ್ತಾ ಇದ್ದೀವಿ. ಹೇಗಿದೆ? It's like some ಹೌ ಇಸ್ ಇಟ್ ಹೇಮಂತ್? slightly ಪ್ಲೀಸ್ ಯೂಸ್ ದ ಮೈಕ್. slightly rubbery. I don't know how ರಬ್ಬರ್ to ತಿನ್ನಂಗೆ describe ಅನಿಸ್ತಿದೆ it. ಅಂತೆ ಅವನಿಗೆ ಆಕ್ಟೋಪಸ್. ಇನ್ನೊಂದು ಸ್ವಲ್ಪ ತಿಂತವನ್ನ ಫುಲ್ ಖುಷಿ ಆಗ್ಬಿಟ್ಟವನ್ನ ಹುಡುಗ. It is okay. It's not bad. I think there is some sort of soya sauce on it. ಸೋಯಾ ಸಾಸ್ ಎಲ್ಲ ಹಾಕವ್ರಂತೆ. 10ಗೆ ಎಷ್ಟು ರೇಟಿಂಗ್ ಕೊಡ್ತೀಯಪ್ಪ? Because I have never eaten before, I don't know how to do that. But if I have to give a rating, I'll give around 7. Yeah. Right? 7 ಅಂತೆ ರೇಟಿಂಗು. ನೀವು ನೆಕ್ಸ್ಟ್ ಟೈಮ್ ಯಾರು ಇಲ್ಲಿ ಬಂದರೆ ಇವನ ಹತ್ರ ಮಾತಾಡ್ಬಿಡಿ. I'm giving it to Shreyas Prabhakar. ನಾವು ಇದನ್ನೆಲ್ಲ ತಿನ್ನಲ್ಲ. He can eat it. ಅಟ್ಟಾಡ್ಸ್ಕೊಂಡು ನೋಡಿತಾರೆ. ನಾವು ಅದಕ್ಕೆ ಆಕ್ಟೋಪಸ್ನ ಇಲ್ಲಿ ಸೈಡಲ್ಲಿ ಇಡ್ತಾಯಿದ್ದೀವಿ. ಎಲ್ಲ ಕಂಪ್ಲೀಟ್ ಇದು. ಇವಾಗ ಇಲ್ಲೇ ಇದ್ದೀನಿ ನಾನು. ನೋಡಿ ಕಾಣಿಸ್ತಾ ಇದ್ದೀನ? ವಾಯ್ಸ್ ಕೇಳಿಸ್ತಾ ಇರುತ್ತೆ ಅಂತ ಅನ್ಕೋತೀನಿ. ದಿಸ್ ದ ಹೋಟೆಲ್ ಅಯಾಶಿ. ಇದೇ ಜಪಾನೀಸ್ ರೆಸ್ಟೋರೆಂಟ್ ನಾವು ಬಂದಿದ್ದು. ಇವಾಗೆಲ್ಲ ಊಟ ಮುಗೀತು. ಇವಾಗ ಇಲ್ಲೇ ಒಂದು ಸ್ವಲ್ಪ ನಡೆದಾಡಿಕೊಂಡು ಹೊರಡ್ತೀವಿ ಮನೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೋಡಿ ಸುತ್ತ ಹೇಗಿದೆ, ಸುತ್ತ ಫುಲ್ ತುಂಬ ಚೆನ್ನಾಗಿದೆ. ನಾನೇ ಹೇಳ್ಬಿಡ್ತಾ ಇದ್ದೀನಿ ಕ್ವಶನ್ ಆನ್ಸರ್ ಅಂತೇನು ಬೇಜಾರು ಮಾಡ್ಕೋಬೇಡಿ. ದಿಸ್ ಈಸ್ ಮೈ ವ್ಲಾಗ್. ವೆಲ್ಕಮ್ ಟು ಮೈ ವ್ಲಾಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.